ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಅದ್ಧೂರಿಯಾಗಿ ಅಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಭಾಳ ವಿಭಿನ್ನವಾಗಿ ನಡೀತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಸರಿಯಲ್ಲ. ಎಲ್ಲ ಜಾತಿ, ವರ್ಗ, ಧರ್ಮನೂ ಕೂಡ ಒಪ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ಈ ಮೂಲಕ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ. ಈ ಒಂದು ವೇದಿಕೆ ಮುಖಾಂತರ ಇವತ್ತೇನು ಭಾರತ ದೇಶ ಭಾಳ ಕಷ್ಟಕರವಾಗಿ ಆದಂಥ ದಿನನ ಎದುರಿಸ್ತಾ ಇದೆ. ಮೊನ್ನೆ ನಡೆದಂಥ ಪರಿಣಾಮ ದಾಳಿಯಲ್ಲಿ ಸತ್ತಂಥವರಿಗೆ ಅವ್ರಿಗೆ ನಮ್ಮ ಈ ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸುತ್ತಾ, ಮತ್ತು ಇವತ್ತು ಏನು ನಮ್ಮ ಭಾರತದ ಆತಂಕ ಏನಿದೆ ಅದು ಬೇಗ ನಿವಾರಣೆ ಆಗಲಿ. ಈ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂಬೇಡ್ಕರ್ ಜಯಂತಿ ದಿನ, ಅದನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ನೋವಾಗ್ತದೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ. ಸತ್ತಿರೋರು ಯಾರೇ ಆಗಿರಲಿ, ನಮ್ಮ ಭಾರತೀಯರು, ನಮ್ಮ ಕುಟುಂಬದವರೇ ಸತ್ತವರೇ ಅನ್ನೋ ಹೊತ್ತು ನೋವಾಗ್ತದೆ. ಹಾಗಾಗಿ ಅವ್ರಿಗೆ ಒಳ್ಳೆ ನಮ್ಮ ಏನು ಈ ದೇಶದ ದಂಡನಾಯಕ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ಇನ್ನೂ ಒಂದು ಶಕ್ತಿ ನಾವೆಲ್ಲರೂ ಕೂಡ ನೀಡೋಣ. ಆಲ್ರೆಡಿ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ. ಅದು ಪ್ರತೀಕಾರವಾಗಿ ಅವರು ಕೂಡ ಏನಾದರೂ ಮಾಡ್ತಾರೆ ಅಂತಕ್ಕಂಥ ಆತಂಕ ನಮಗೂ ಕೂಡ ಇದೆ. ಹಾಗಾಗಿ ಅದಕ್ಕೆಲ್ಲ ನಾವು ರೆಡಿ ಸಜ್ಜಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ನಿಭಾಯಿಸ್ತೀವಿ ಅಥವಾ ಅದನ್ನು ಭಗ್ನಪಡಿಸ್ತೀವಿ ಅಂತಕ್ಕಂಥ ಆಶಯದಲ್ಲಿ ನಮ್ಮ ಮಿಲಿಟ್ರಿ ಮತ್ತು ಎಲ್ಲ ನಮ್ಮ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಅವ್ರಿಗಿನ್ನೂ ಭಗವಂತ ಶಕ್ತಿ ಕೊಡಲಿ. ಅದನ್ನು ಎದುರಿಸೋಕ್ಕೆ ಮತ್ತು ಅದನ್ನು ಎದುರಿಸ್ಬಿಟ್ಟು ಅವನು ಹಿಮ್ಮೆಟ್ಟಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಇಲ್ಲಿ ಒಂದು ಜನ ಹೆಣ್ಮಕ್ಳಿಗೆ ಅವರ ವೃತ್ತಿ ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಮತ್ತು ಅವ್ರಿಗೆ ಒಂದು ಸ್ಯಾರಿಯನ್ನು ಕೊಡೋ ಮುಖಾಂತರ ಒಂದು ಕಾರ್ಯಕ್ರಮ ಇರೋದು ಅದ್ಭುತವಾಗಿರ್ತಕ್ಕಂಥದ್ದು. ಅದು ನೂಲಿ ಚಂದಯ್ಯ ಅವರ ಹೆಸರಿನಲ್ಲಾಗಿರ್ತಕ್ಕಂಥದ್ದು ಭಾಳ ಖುಷಿ ತರುವಂಥ ವಿಷಯ. ನಮ್ಮ ಕೊರಮ ಜನಾಂಗದ್ದು ಕೊರಮ ಜನಾಂಗ ಮೈಸೂರು ಭಾಗದಲ್ಲಿ ಕೊರಮ ಶೆಟ್ಟಿ ಅಂತಾರೆ. ಅವ್ರು ಶೆಟ್ಟಿ ಅಂತ ಕೇಳಿದ್ರೆ ಅದು OBCಗೆ ಹೋಗುತ್ತೆ. ಮತ್ತು ನಾರ್ತ್ ಕರ್ನಾಟಕದಲ್ಲಿ ಭಜಂತ್ರಿಗಳು ಅಂತ ಕರೀತಾರೆ. ಅದು ಸರ್ನೇಮ್ ಆಗುತ್ತೆ, ಅದು ಜಾತಿ ಆಗೋದಿಲ್ಲ. ಇವರು ಬರ್ತಿದ್ದಂಗೆ ಯಾರು ಜಾತಿ ನೀವು ಅಂದರೆ ನಾವು ಭಜಂತ್ರಿಗಳು ಅಂತಾರೆ. ಆ ಥರ ಜಾತಿನೇ ಇಲ್ಲ. SC ಪಟ್ಟಿಯಲ್ಲಿ ಆ ಥರ ಜಾತಿನೇ ಇರುತ್ತೆ ಸರ್. ಹಾಗಾಗಿ ಕೊರಮ ಜಾತಿ ಇದ್ದರೆ ಕೊರಮ ಜಾತಿ ಅಂತ ಹೇಳಬೇಕು, ಕೊರಚ ಜಾತಿ ಇದ್ದರೆ ಕೊರಚ ಅಂತ ಹೇಳಬೇಕು. ಅವರ ಮನೆತನದ್ದು ಜಾತಿಯನ್ನು ಹೇಳಬಾರ್ದು. ಒಂದು, ಈ 5ನೇ ತಾರೀಕಿಂದ 19ನೇ ತಾರೀಕುವರೆಗೂ ಒಂದು ಪರೀಕ್ಷೆ ನಡೆಯುತ್ತೆ. 19ರಿಂದ 21ವರೆಗೂ ಆ ಮನೆ ಹತ್ರ ಇರ್ತಕ್ಕಂಥ ಎಲ್ಲ ಬೂತ್ಗಳಲ್ಲಿ ಒಂದು ಔಟ್ಲೆಟ್ ತೆಗೆದು ಕೂತ್ಕೊಳ್ತಾರೆ ಅಧಿಕಾರಿಗಳು. ಅಲ್ಲಿ ಹೋಗಿ ನಿಮ್ಮ ಮನೆಗೆ ಬರಲಿಲ್ಲ ಅಂದರೆ ನೀವು ಅಲ್ಲಿ ನಮೂದಿಸ್ಬೇಕು. ಆ 19ನೇ ತಾರೀಕಿಂದ ಮತ್ತು 23ನೇ ತಾರೀಕುವರೆಗೂ ನಿಮಗೆ ಆನ್ಲೈನಲ್ಲಿ ಸಹ ಅವಕಾಶ ಕೊಟ್ಟಿದ್ದಾರೆ. ಆನ್ಲೈನಲ್ಲಾದರೂ ಅದನ್ನು ಫುಲ್ಫಿಲ್ ಮಾಡಬೇಕು. ಈ ಥರ ಮಾಡಿ ಅವರವ್ರ ಜಾತಿಯನ್ನು ಸುಳ್ಳು, ಮೋಸ, ದಗ, ವಂಚನೆ ಏನೂ ಬೇಡ. ನೀವು ಓದಿರೋದು ಏನು ಓದಿದ್ರೆ ಅದನ್ನು ಹೇಳಿ. ಯಾರೋ ಬಂದು ಕೇಳಿದ ತಕ್ಷಣ ಏನು ಓದಿದ್ರೆ ನಾಚಿಕೆ ಆಗ್ಬಿಟ್ಟು ನಿಮಗೆ ನೀವು ಓದಿರೋದು SLC, ನೀವು ಹೇಳೋದು ಡಿಗ್ರಿ, ಆ ಥರ ಹೇಳ್ಕೊಳ್ಳೋಂಥ ಅವಶ್ಯಕತೆ. ಸರ್, ಒಟ್ಟಾರೆ ಎಷ್ಟು ಜನಸಂಖ್ಯೆ ಇದೆ ಸರ್ ಕರ್ನಾಟಕ? ನಮ್ಮದು 6.5ರಿಂದ 7 ಲಕ್ಷ ಜನಸಂಖ್ಯೆ ನಾವು ಇದ್ದೀವಿ. ಬರೀ ಕೊರಚರು ಒಂದು 2-2.5 ಲಕ್ಷವರೆಗೂ ಬರ್ತೀವಿ. ಈ ಸಮೀಕ್ಷೆಯಿಂದ ಅದು ಹೊರಬರುತ್ತೆ. ಅದಕ್ಕೆ ಎಲ್ಲರೂ ನಮ್ಮ ಕೊರಚ ಜನಾಂಗದ ಎಲ್ಲ ಸಮಸ್ತ ಕುಲಬಾಂಧವರು ಅವರವರ ಜಾತಿಯನ್ನು ಭಯ ಭೀತಿ ಇಲ್ಲದೆ, ನಿರ್ಭೀತಿಯಿಂದ ಮತ್ತು ಯಾವುದೇ ಸಂಕೋಚ ಇಲ್ಲದಂತೆ ಆ ಜಾತಿಯನ್ನು ಹೇಳ್ಕೊಳ್ಬೇಕು. ಇದು ಅಂಬೇಡ್ಕರ್ ಕೊಟ್ಟಿರೋ ನಮ್ಮ ಅವಕಾಶ. ಇದು ದಯವಿಟ್ಟು ಎಲ್ಲರೂ ಹೌದು, ತೀರ್ಮಾನ ಆಗಿದೆ. ಸರ್ಕಾರದ ತೀರ್ಮಾನ ಮತ್ತು ಏಕಸದಸ್ಯ ನಾಗಮೋಹನ್ ದಾಸ್ ಅವರು ಅದರ ಭಾಳ ಎಫರ್ಟ್ ಹಾಕಿ ಮಾಡ್ತಾಯಿದ್ದಾರೆ. ನೋಡೋಣ ಮುಂದೆ ಅದು.